ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶೋಭಾಂತರಂಗ. ಮಾಸದ ಅತಿಥಿ ಕಾರ್ಯಕ್ರಮದಲ್ಲಿ ಇಂದು ವಿಶೇಷ ಅತಿಥಿಯ ಪರಿಚಯ ತಮ್ಮ ಮುಂದೆ. ಇದೇ ತಿಂಗಳು 25 ಮತ್ತು 26ರಂದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದಲ್ಲಿ ಅದ್ಧೂರಿಯಾಗಿ ನಡೆಯಲಿರುವ 14ನೇ ಸಮ್ಮೇಳನ ಇದಾಗಿದ್ದು, ಕೊಪ್ಪಳ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀ ಶೇಖರಗೌಡ ಮಾಲಿಪಾಟೀಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಪರಿಚಯ ಇಂತಿದೆ. ಹೆಸರು ಶ್ರೀ ಶೇಖರಗೌಡ ಮಾಲಿಪಾಟೀಲ್, ಊರು ಗುಮಗೇರ, ತಾಲೂಕು ಕುಷ್ಟಗಿ, ಜಿಲ್ಲಾ ಕೊಪ್ಪಳ. ಕೃಷಿ ಕಾಯಕದಲ್ಲಿ ತೊಡಗಿಕೊಂಡ ಪಾಟೀಲರು 80ರ ದಶಕದಲ್ಲಿ BA ಪದವಿ ಪಡೆದರೂ ಸರಕಾರಿ ನೌಕರಿಗೆ ಆಸೆ ಪಡದೆ ಭೂಮಿ ತಾಯಿ ಮಡಿಲಲ್ಲಿ ಜೀವನ ಕಂಡುಕೊಂಡವರು. ಸ್ವತಃ ಪ್ರಗತಿಪರ ರೈತರಾಗಿರುವ ಶೇಖರಗೌಡ ಮಾಲಿಪಾಟೀಲರು ಸಹಕಾರ ಕ್ಷೇತ್ರದಲ್ಲಿ ಅದ್ವಿತೀಯ ಹೆಸರು ಮಾಡಿದವರು. ರೈತ ಪ್ರೇಮಿಯಾಗಿರುವ ಶ್ರೀಯುತರು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಎಂಬಂತೆ ಬದುಕುತ್ತಾ ಜೀವನ ದರ್ಪಣದಲ್ಲಿ ಸದಾ ಗೋಚರಿಸುತ್ತಿರುವವರು. ಈಗಲೂ 10 ಹಲವು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಪಾಟೀಲರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತದ ನಿರ್ದೇಶಕರಾಗಿರುತ್ತಾರೆ. ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ನ ಹಾಲಿ ಅಧ್ಯಕ್ಷರಾಗಿರುವ ಪಾಟೀಲರು ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಳಿಗೂ ನಿರ್ದೇಶಕರಾಗಿರುತ್ತಾರೆ. ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿರುವ ಪಾಟೀಲರು ಕುಷ್ಟಗಿಯ ಸಾಧನಾ ಶಿಕ್ಷಕ ಸಂಸ್ಥೆಗೆ ಅಧ್ಯಕ್ಷರಾಗಿರುತ್ತಾರೆ. ಕುಷ್ಟಗಿ ತಾಲೂಕಿನ ಪಿಕಾರ್ಡ್ ಬ್ಯಾಂಕ್ ನಿರ್ದೇಶಕರಾಗಿರುವ ಪಾಟೀಲರು ಹುಟ್ಟೂರು ಗುಮಗೇರಾದ PLD ಬ್ಯಾಂಕಿನ ನಿರ್ದೇಶಕರೂ ಹೌದು. 1985ರಲ್ಲಿ ಹಿಮಾಚಲ ಪ್ರದೇಶದ ಹಮೀರ್ಪುರದಲ್ಲಿ ಅಂತಾರಾಷ್ಟ್ರೀಯ ಯುವ ಸಮಾವೇಶದಲ್ಲಿ ಪಾಲ್ಗೊಂಡ ಕೀರ್ತಿ ಶ್ರೀಯುತರಿಗೆ ಸಲ್ಲಬೇಕು. ಹೀಗಾಗಿ ಅವರಿಗೆ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಯುವ ಪ್ರಶಸ್ತಿಗಳು ಹೆಗಲಿಗೇರಿವೆ. ಸಹಕಾರ ಅಧ್ಯಯನಕ್ಕಾಗಿ ಇವರು ಇಸ್ರೇಲ್, ಚೀನಾ, ಜಪಾನ್, ಮಲೇಷಿಯಾ, ಸಿಂಗಾಪುರ್ ಮುಂತಾದ ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿರುತ್ತಾರೆ. ಸಾಹಿತ್ಯ ಪ್ರೇಮಿಯೂ ಆಗಿರುವ ಪಾಟೀಲರು 2011ರಲ್ಲಿ ಗಂಗಾವತಿಯಲ್ಲಿ ನಡೆದ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮುಂಚೂಣಿಯಲ್ಲಿದ್ದರು. 2019ರಲ್ಲಿ ಬಹ್ರೇನ್ ದೇಶದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಜನಮೆಚ್ಚಿದ ವಿಜಯ ಕರ್ನಾಟಕ ಪತ್ರಿಕೆಯ ಸಾಧಕ ಪ್ರಶಸ್ತಿ ಗಳಿಸಿರುವ ಶ್ರೀಯುತರಿಗೆ ಬಸವಜ್ಯೋತಿ, ಕನ್ನಡ ಶ್ರೀಶೈಲ ಪೀಠದಿಂದ ಸಮನ್ವಯ ಸಿರಿ ಪ್ರಶಸ್ತಿ ಲಭಿಸುವುದರ ಜೊತೆಗೆ 2025ರಲ್ಲಿ ನವಲಹಳ್ಳಿಯ ಶ್ರೀ ಆದನಗೌಡ ಸ್ಮಾರಕ ವಿದ್ಯಾಸಂಸ್ಥೆಯಿಂದ ಸಹಕಾರ ಭೀಷ್ಮ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಹಾಗೆಯೇ ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ಲಭಿಸುವುದರೊಂದಿಗೆ ಎಲ್ಲ ಸಾಧನೆಗಳನ್ನು ಗಮನಿಸಿ ಕರ್ನಾಟಕ ಸರ್ಕಾರ 2025ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಿದೆ. ಸರ್ವ ರೀತಿಯಿಂದಲೂ ಅಭಿನಂದನೆಗೆ ಅರ್ಹರಾದ ಶ್ರೀಯುತ ಶೇಖರಗೌಡ ಮಾಲಿಪಾಟೀಲರಿಗೆ ಒಡನಾಡಿ ಎಂಬ ಅಭಿನಂದನಾ ಗ್ರಂಥ ಸಮರ್ಪಣೆಯಾಗಿರುವುದು ಸಹಕಾರಿ ರಂಗದ ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಹಾಗೆಯೇ ಶ್ರೀಯುತರ ಧರ್ಮಪತ್ನಿ ಶ್ರೀಮತಿ ಶರಣಮ್ಮ ಅವರು ಕೊಪ್ಪಳ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು. ಶರಣಮ್ಮ ಅವರು ಉಪಾಧ್ಯಕ್ಷರಾದ ಸಂದರ್ಭದಲ್ಲಿ ಸಾಕಷ್ಟು ಜನಸೇವೆ ಮಾಡಿ ಹೆಸರಾಗಿದ್ದರು. ಸಂಸಾರದಲ್ಲೂ ಪತಿಗೆ ಸದಾ ಜೊತೆಯಾಗಿ ಬೆಂಬಲವಾಗಿ ನಗುನಗುತ್ತಾ ತಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಶರಣಮ್ಮ ಅವರಿಗೆ ಮತ್ತು ಶ್ರೀ ಶೇಖರಗೌಡ ಮಾಲಿಪಾಟೀಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀಯುತರ ಮುಂದಿನ ಜೀವನ ತಮ್ಮ ಕುಟುಂಬದವರೊಂದಿಗೆ ಅತ್ಯಂತ ಸುಖಮಯವಾಗಿರಲಿ ಎಂಬುದು ಶೋಭಾಂತರಂಗದ ಆಶಯ. ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್, ಹೂವಿನ ಹಡಗಲಿ. ಶೇಖರಗೌಡ ವಿ ಮಾಲಿಪಾಟೀಲ್. ಶೇಖರಗೌಡ ವಿ ಮಾಲಿಪಾಟೀಲ್, ಕೊಪ್ಪಳ ಕ್ಷೇತ್ರ ಸಹಕಾರ ಕ್ಷೇತ್ರ
ಇವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಕೊಪ್ಪಳ ಜಿಲ್ಲೆಯ ಶೇಖರ್ ಗೌಡರು ಸಹಕಾರ ಮತ್ತು ಸಾಹಿತ್ಯ ಕ್ಷೇತ್ರ ಎರಡರಲ್ಲೂ ಕೂಡ ಚಿರಪರಿಚಿತ ಹೆಸರು. ಸರಳ ಮತ್ತು ಸ್ನೇಹ ಜೀವಿಯಾದ ಗೌಡರು ಯುವ ಮುಖಂಡರು ಎಂದೇ ಹೆಸರಾದವರು. ಅದಕ್ಕಾಗಿ ರಾಜ್ಯ ಸರ್ಕಾರದಿಂದ ರಾಜ್ಯ ಯುವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ನಂತರ ಅವರು ತಮ್ಮ ಗಮನವನ್ನು ಸಹಕಾರ ಕ್ಷೇತ್ರದ ಕಡೆಗೆ ಹೊರಳಿಸಿ ಅಲ್ಲಿ ದೊಡ್ಡ ಹೆಸರು ಮಾಡಿದ್ರು. ವಿವಿಧ ಸಹಕಾರ ಸಂಸ್ಥೆಗಳ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಅಲ್ಲೆಲ್ಲ ತಮ್ಮ ಛಾಪು ಮೂಡಿಸಿದವರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು. ಈ ಒಂದು ಸಾಧನೆಯನ್ನ ಮೆಚ್ಚಿ ಶೇಖರ್ ಗೌಡ ವಿ ಮಾಲಿ ಪಾಟೀಲ್ ಅವರಿಗೆ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸುತ್ತಿದೆ. ಅಭಿನಂದನೆಗಳು ಶ್ರೀ ಶೇಖರ್ ಗೌಡ ವಿ ಮಾಲಿ ಪಾಟೀಲ್.